ಎಸ್, ನನ್ನ ಹೆಸರು ಪ್ರಕಾಶ್ ಅಂತೇಳಿ. ಸಿ ಪಿ ಯೋಗೇಶ್ವರ ಮಗಳು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಸಿ ಪಿ ಯೋಗೇಶ್ವರ ಮೈತ್ರಿಕೂಟದಿಂದ ಟಿಕೆಟ್ ತಗೊಂಡ್ಬಂದರೂ ಕೂಡ ನಿಮ್ಮ ಸೋಲು ಗೆಲುವಿಗೆ ನಿಮ್ಮ ಮಗಳು ಕಾರಣ ಆಗ್ಬೋದಾ, ಅಥವಾ ಕಾಂಗ್ರೆಸ್ ಪಾರ್ಟಿಯಿಂದ ನಿಮ್ಮ ಮೇಲೆ ಒಂದು ಅಸ್ತ್ರ ಆಗ್ಬೋದಾ ಅಪಪ್ರಚಾರಕ್ಕೆ? ಡಿ ಕೆ ಸುರೇಶ್ ಅವರು ಒಂದ್ಸಲ ಅಂದ್ರೆ ಒಂದು ಸರ್ಪ್ರೈಸ್ ಕ್ಯಾಂಡಿಡೇಟ್ ಕೊಡ್ತೀವಿ ಇಲ್ಲಿ ಅಂದರು. ಇಲ್ಲ, ನನ್ನ ಮಗಳು ಭವಿಷ್ಯ ಇನ್ನೂ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಕೊಂಡಿಲ್ಲ, ಓಡಾಡ್ತಾ ಇದ್ಲು ಅಂತ ನನಗೆ ಗೊತ್ತಾಯಿತು. ಎಲ್ಲರನ್ನೂ ಕೇಳ್ತಾ ಇದ್ಲು, ಓಡಾಡ್ತಾ ಇದ್ಲು. ಅವರೆಲ್ಲ ನಾಯಕರು ಅಡ್ವೈಸ್ ಮಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ತಂದೆ ಒಂದು ಪಾರ್ಟಿ ಮಗಳೊಂದು ಪಾರ್ಟಿ ಇಟ್ಕೊಂಡು ಬಹುಶಃ ಈ ಥರ ಸಕ್ಸಸ್ ರೇಟ್ ಯಾವುದೂ ಇಲ್ಲಮ್ಮ, ನೀನು ನಿಮ್ಮ ತಂದೆ ಹತ್ರನೂ ಇನ್ನೂ ಕಲಿತು ಬೇಕಾದ್ರೆ ರಾಜಕಾರಣಕ್ಕೆ ಬರುವೆ ಅಂತೇಳಿ. ಹಂಗಾಗಿ ಅವಳೇನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿಲ್ಲ, ಈಗ ನ್ಯೂಟ್ರಲ್ ಆಗಿದ್ದಾಳೆ, ನಮ್ಮ ಜೊತೆನೇ ಇದ್ದಾಳೆ. ಈಗ ನಿಮ್ಮ ಮಾತು ಕೇಳಿದ್ರೆ ನೀವು ಕಾಂಗ್ರೆಸ್ ಹೋಗೋ ಪಾಸಿಬಿಲಿಟಿ ಸದ್ಯಕ್ಕಂತೂ ಏನು ಕಾಣಿಸ್ತಾ ಇಲ್ಲ. ಮತ್ತು ಕಾಂಗ್ರೆಸ್ಸಿಂದ ಯಾರು ಕ್ಯಾಂಡಿಡೇಟ್ ಆಗ್ತಾರೆ? ಅಲ್ಲೊಂದು ಭಾಳ ಜೋರು ಸುದ್ದಿ ಬಂತು. ಡಿ ಕೆ ಶಿವಕುಮಾರ್ ಬಂದು ಚನ್ನಪಟ್ಟಣಕ್ಕೆ ನಿಂತ್ಕೋತಾರೆ. ಅಲ್ಲಿ ಬೈ ಎಲೆಕ್ಷನ್ಗೆ, ಕನಕಪುರ ಬೈ ಎಲೆಕ್ಷನ್ ಡಿ ಕೆ ಸುರೇಶ್ ಶಿವಕುಮಾರಲ್ಲಿ ಅವ್ರದ್ದು ರಾಜಕೀಯ ತಂತ್ರಗಾರಿಕೆ ಗೊತ್ತಿಲ್ಲ, ಯಾರನ್ನು ನಿಲ್ಲಿಸ್ಬೇಕಂತಿದ್ದರು ಅಂತ. ಬಹುಶಃ ಅವ್ರು ಕೊನೆ ತನಕ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಲ್ಲ ಅಂತ ಕಾಣ್ತದೆ. ಓಕೆ, ಕೊನೆಗಳಿಗೆ ತನಕ ಅವರು ಅದನ್ನು ಪೆಂಡಿಂಗ್ ಇಡ್ತಾರೆ ಅಂತ ಕಾಣುತ್ತೆ. ಡಿ ಕೆ ಸುರೇಶ್ ಅವ್ರು ಬರೋ ಪಾಸಿಬಿಲಿಟಿ ಇದೆಯಾ? ಸುರೇಶ್ ಅವ್ರ ಮೈಂಡ್ ಸೆಟ್ಟು ಹಂಗಿಲ್ಲ ಅಂತ ಕಾಣುತ್ತೆ. ಅವ್ರು ಎಮ್ ಎಲ್ ಎಗೆ ಬರಲಾರು, ಅವ್ರು ಏನಿದ್ರು ಎಂ ಪಿ ರಾಜ್ಯಸಭಾ ಈ ಥರ ಆಲೋಚನೆ ಮಾಡ್ಬೋದು ಅಂತ ಅನಿಸುತ್ತೆ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.